ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಕ್ರಿಯೇಷನ್. ನಾನಿವತ್ತು ಬೀಡ್ಸ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಲಾಕ್ ಮಾಡೋದು ಮತ್ತು ಚೈನ್ ಹಾಕೋದು ಹೇಗೆ ಅಂತ ನಾನು ಟ್ಯುಟೋರಿಯಲ್ 1ಅಲ್ಲಿ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ ಒಂದ್ಸಲಿ. ಹಾಗೆ ನಾನು ನೆಕ್ಸ್ಟ್ ಇವಾಗ ಬೀಡ್ಸ್ ಹಾಕೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನೀವು 6 ಆರ್ 7 ತೊಗೊಳ್ಳಿ, ಬಿಗಿನರ್ಸ್ ಇದ್ದರೆ. ಇದು ಸ್ವಲ್ಪ ತಿನ್ನಾಗಿರೋದ್ರಿಂದ ಕಷ್ಟ ಆಗುತ್ತೆ ಹಾಕೋದಕ್ಕೆ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀಡಲ್ ನಂಬರ್ 6 ಆರ್ 7ಇಂದ ಪ್ರಾಕ್ಟೀಸ್ ಮಾಡಿ. ಸೊ ಫಸ್ಟಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಒಂದು ಟ್ಯುಟೋರಿಯಲಲ್ಲಿ ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ ಲಾಕ್ ಮಾಡೋದು ಹೇಗೆ ಅಂತ. ನೀಡಲ್ನ ಹಾಕಿ ಸಾರಿಗೆ ದಾರಾನ ಕೆಳಗಡೆಯಿಂದ ತೊಗೊಂಬರ್ಬೇಕು. ನೋಡಿ, ದಾರಾನ ಕೆಳಗಡೆಯಿಂದ ತೊಗೊಂಬರ್ಬೇಕು. ತೊಗೊಂಬಂದು ನೆಕ್ಸ್ಟ್ ಇವಾಗ ಲಾಕ್ ಮಾಡ್ತೀವಲ್ಲ, ಸಿಂಗಲ್ ಕ್ರೋಶ ಹಾಕ್ತೀವಲ್ಲ, ಇವಾಗ ದಾರ ಮೇಲಿಂದ ಬರುತ್ತೆ. ನೋಡಿ, ಈ ಥರ ಮೇಲಿಂದ ಬರುತ್ತೆ. ಸೊ ನೆಕ್ಸ್ಟು ಚೈನ್ ಹಾಕಬೇಕಾದ್ರೆ ದಾರ ಮೇಲಿಂದ ಬರುತ್ತೆ. ನೋಡಿ, ಈ ಥರ ನಾನಿವಾಗ 4 ಚೈನ್ ಹಾಕ್ಕೊಳ್ತೀನಿ. ಫಸ್ಟು ನಾವು ಸ್ಯಾರಿಗೆ ಯಾವಾಗೂ ಲಾಕ್ ಮಾಡಬೇಕಾದ್ರೆ 2 ಟೈಮ್ಸ್ ಲಾಕ್ ಮಾಡಲೇಬೇಕು. ಇಲ್ಲ ಅಂತಂದರೆ ಗಂಟು ಬ್ಯಾಕ್ ಸೈಡ್ ಏನು ನಾವು ನಾಟ್ ಮಾಡ್ಕೊಂಡಿರ್ತೀವಿ ದಾರ, ಅದು ಬಿಚ್ಚೋಗ್ಬಿಡುತ್ತೆ. ಅದಕ್ಕೆ ನಾವು 2 ಟೈಮ್ಸು ಲಾಕ್ ಮಾಡಿಕೊಂಡ್ರೆ ದಾರ ಸೆಕ್ಯೂರ್ ಆಗಿರುತ್ತೆ, ಬಿಗಿಯಾಗಿರುತ್ತೆ ಅಂತ ಹೇಳಿ. ಸೊ ಇದಾದಮೇಲೆ ನೋಡಿ, ನಾನಿಲ್ಲಿ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ. ಒಂದು ಲಾಕ್ ಆದಮೇಲೆ ಎಗೈನ್ ನಾನು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಲಾಕ್ ಅಂತಲೂ ಹೇಳ್ಬೋದು, ಸಿಂಗಲ್ ಕ್ರೋಶ ಅಂತಲೂ ಹೇಳ್ಬೋದು. ನೋಡಿ, ಈ ಥರ ಇನ್ನೂ ಒಂದು ಲಾಕ್ ಆದಮೇಲೆ ಇವಾಗ ಇಲ್ಲಿ ದಾರನ ಸ್ವಲ್ಪ ಉದ್ದ ಎಳ್ಕೊಂಡು ಈ ಥರ ನೀಡಲ್ನ ತೆಗಿಯೋಣ. ನೀಡಲ್ ತೆಗೆದ್ಮೇಲೆ ನೋಡಿ, ನಾನು ಇಲ್ಲಿ ಒಂದು ರೌಂಡ್ ಶೇಪ್ ಬೀಡನ್ನ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಈ ಥರ ಒಂದು ಪ್ಲೇಟ್ ಅಥವಾ ಎಲ್ಲಾದರೂ ಇಟ್ಕೊಂಡ್ರೆ ಈ ಹೋಲ್ ಇದೆಯಲ್ಲ, ಈ ಹೋಲ್ ಒಳಗಡೆ ಇಲ್ಲಿ ಹೋಲ್ ಇರುತ್ತಲ್ಲ, ಈ ಹೋಲ್ ಒಳಗಡೆ ನೀಡಲ್ನ ತೂರಿಸ್ಬೇಕು. ಸೊ ನೀಡಲ್ ಹಾಕ್ಕೊಂಡ್ಮೇಲೆ ನೋಡಿ, ಈ ಥರ ಬೀಡನ್ನ ಹೋಲ್ಡ್ ಮಾಡಬೇಕು. ಈ ರಿಂಗ್ ಫಿಂಗರ್ ಇದೆಯಲ್ಲ, ರಿಂಗ್ ಫಿಂಗರಲ್ಲಿ ಬೀಡನ್ನ ಹೋಲ್ಡ್ ಮಾಡ್ಕೊಬೇಕು. ಈ ಥರ ಆದಮೇಲೆ ಇದೇನಿದೆ ಚೈನು, ಈ ಚೈನ್ ಒಳಗಡೆ ನೀಡಲ್ನ ಹಾಕಬೇಕು. ನೀಡಲ್ ಹಾಕ್ಕೊಂಡು ಬ್ರ್ಯಾಂಡ್ ನೇಮ್ ಇದೆ ಅಲ್ಲಿ ತಮ್ ಫಿಂಗರ್ ಇರಬೇಕು. ನೋಡಿ, ಈ ಥರ ಬೀಡ್ಸ್ನ ಈ ಥರ ಮೂವ್ ಮಾಡಬೇಕು. ಯಾವುದರಿಂದ ಹೇಳಿ, ರಿಂಗ್ ಫಿಂಗರಿಂದ ಮೂವ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ನೋಡಿ, ಇವಾಗ ಬೀಡ್ ಕೆಳಗಡೆ ದಾರ ಇದೆ. ನೋಡಿ, ಇಲ್ಲಿ ಬೀಡ್ ಕೆಳಗಡೆ ದಾರ ಇದೆಯಲ್ಲ, ಇದನ್ನು ನಾವು ನೀಡಲ್ಗೆ ಈ ಥರ ಸುತ್ತಕೊಂಡು ನೀಡಲ್ ಮೇಲೆ ದಾರ ಬರುತ್ತಿಲ್ಲಿ ನೋಡಿ, ಈ ಥರ ಆ ಚೈನ್ ಒಳಗಡೆ ದಾರನ ತೆಗಿಬೇಕು. ಈ ಥರ ತೆಗೆದ ಮೇಲೆ ನೀವಿಲ್ಲಿ ಲಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಚೈನ್ ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೋಬೋದು. ನೋಡಿ, ನೀಡಲ್ ಮೇಲೆ ದಾರನ ತೊಗೊಂಡು ಈ ಥರ ಒಂದು ಚೈನ್ನ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡ್ರೆ ನಿಮಗೆ ಲಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಚೈನ್ ಹಾಕ್ಕೊಂಡೆ ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡ್ಕೋಬೇಕು. ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ನೀಡಲ್ನ ಹಾಕಿ ಸೀರೆಗೆ ವಾಪಸ್ಸು ನೋಡಿ, ನೀಡಲ್ ಕೆಳಗಡೆಯಿಂದ ದಾರನ ತೊಗೊಂಬರ್ಬೇಕು. ತೊಗೊಂಬಂದು ನೋಡಿ, ಇವಾಗ ನೀಡಲ್ ಮೇಲೆ 2 ದಾರ ಇದೆಯಲ್ವ, ಇವಾಗ ನಾವು ಒಂದು ಲಾಕ್ ಮಾಡ್ಕೊಬೇಕಲ್ಲ. ನೀಡಲ್ ಮೇಲೆ ದಾರನ ತೊಗೊಂಡು ನೋಡಿ, ಈ ಥರ 2 ದಾರನೂ ಒಟ್ಟಿಗೆ ರಿಲೀಸ್ ಮಾಡಬೇಕು. ರಿಲೀಸ್ ಆದಮೇಲೆ ಈ ತಮ್ ಫಿಂಗರಲ್ಲಿ ಏನು ದಾರನ ನುಲ್ಕೊಂಡಿದ್ದೀವೋ ಅದನ್ನು ಈ ಥರ ಟೈಟ್ ಮಾಡ್ಕೊಬೇಕು. ಆವಾಗ ನಮಗೆ ಲೂಸ್ ಇದ್ದರೆ ಟೈಟ್ ಆಗುತ್ತೆ. ನೋಡಿ, ಈ ಥರ ಬರುತ್ತೆ. ಇವಾಗ ನೀವಿಲ್ಲಿ ಟ್ಯಾಸಲ್ನ ಹಾಕ್ಕೊಂಡು ಇದು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಎಗೈನ್ ನಾನಿಲ್ಲಿ 4 ಚೈನ್ ಹಾಕ್ಕೊತೀನಿ. 1 2 3 ಮ್ಯಾಕ್ಸಿಮಮ್ 4 to 5 ಚೈನ್ ಬರುತ್ತೆ. ಇಲ್ಲೇನು ಅಷ್ಟೊಂದೇನು ಚೇಂಜಸ್ ಇರೋಲ್ಲ. ನಿಮಗೆ ಕಂಫರ್ಟಬಲ್ ಇಲ್ಲ ಅಂದರೆ 5 ಚೈನ್ ಹಾಕ್ಕೋಬೋದು, ಇಲ್ಲಾಂದರೆ 4 ಚೈನ್ ಹಾಕ್ಕೋಬೋದು. ನೋಡಿ, ಇದು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಈ ಥರ ಒಂದು ಸಿಂಗಲ್ ಕ್ರೋಶ. ಈ ಥರ ಆದಮೇಲೆ ನೋಡಿ, ಇದು ಒಂದು ಡಿಸೈನ್ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನೀವು ಟ್ಯಾಸಲ್ಸ್ನ ಹಾಕ್ಕೊಂಡ್ರೆ, ಇಲ್ಲಿ ಟ್ಯಾಸಲ್ಸ್ ಹಾಕ್ಕೊಂಡ್ರೆ ಇದು ಒಂದು ಬೇಬಿ ಕುಚ್ ಥರ ಒಂದು ಡಿಸೈನ್ ಆಗಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಬೇರೆ ಇನ್ನೂ ಒಂದು ಬೀಡ್ಸ್ನ ತೊಗೊಳ್ತೀನಿ. ನೋಡಿ, ಈ ಥರ ಒಂದು ಲೀಫು ಬೀಡೂ ಅಷ್ಟೇ ಈ ಥರ ನೀಡಲ್ನ ಹಾಕಿ ಆ ಹೋಲಿಗೆ ಇದೇನಿದೆ ದಾರ, ಈ ದಾರನ ಎಲ್ಲ ನೀಡಲ್ ಒಳಗಡೆ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ಇದನ್ನು ಮೂವ್ ಮಾಡಬೇಕು. ಇವಾಗ ಇಲ್ಲಿ ಪಕ್ಕದಲ್ಲೇ ಅದು ಯಾವ ಡಿಸ್ಟೆನ್ಸಿಗೆ ಬರುತ್ತೆ ನೋಡಿಕೊಂಡು ಪಕ್ಕದಲ್ಲೇ ಒಂದು ಲಾಕ್ನ ಮಾಡಬೇಕು. ಸೊ ನೀವು ಫಸ್ಟ್ ಟೈಮ್ ಬೀಡ್ಸ್ನ ಹಾಕಬೇಕಾದ್ರೆ ಒಂದೊಂದು ಚೈನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಆದಮೇಲೆ ಈಗ ನಾನು ಇನ್ನೂ ಒಂದು
4 ಚೈನ್ ಹಾಕ್ಕೊಳ್ತೀನಿ. ನೋಡಿ ಈ ಥರ 4 ಚೈನ್ ಹಾಕ್ಕೊಂಡು ಲಾಕ್, ಸ್ಯಾರಿಗೊಂದು ಸಲ ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ ಆದಮೇಲೆ ಸೊ ನೀವಿಲ್ಲಿ ಬೇಕಂದರೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇಲ್ಲೊಂದು ಚೈನ್ ಹಾಕ್ಕೊಂಡು ಆಮೇಲೆ ಬೀಡನ್ನ ಆ್ಯಡ್ ಮಾಡಿ. ನೋಡಿ ಈ ಥರ ನೀಡಲ್ಲಿಂದ ವಾಪಸ್ ದಾರನ ತೊಗೊಂಬರ್ತೀನಿ. ನೋಡಿ ಇದೊಂದು ಈ ಥರ ಉದ್ದ ಬೀಡು, ಇದನ್ನು ನೋಡಿ ಈ ಥರ ನೀಡಲ್ಲೊಳಗಡೆ ದಾರನ ಹಾಕಿ ಇದನ್ನು ಪಾಸ್ ಮಾಡಬೇಕು. ನೀವು ಇದು ಒಂದು ಬೀಡನ್ನ ಹಾಕೋದು ಕಲ್ತ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ ಇವಾಗ ಬೀಡ್ ಲಾಕ್ ಮಾಡಬೇಕು. ಈ ಥರ ಉದ್ದ ಬೀಡು, ಈ ಥರ ರೌಂಡ್ ಶೇಪ್ ಬೀಡು ಹಾಕ್ಕೊಂಡ್ರೆ, ದೊಡ್ಡ ದೊಡ್ಡ ಬೀಡ್ ಹಾಕ್ಕೊಂಡ್ರೆ ಬೀಡ್ ಲಾಕ್ ಮಾಡಲೇಬೇಕು. ಇಲ್ಲ ಅಂತಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೋಡಿ ಇಲ್ಲಿ ಒಂದು ಚೈನ್ ಹಾಕಿದ್ದೀವಲ್ವ, ಎಗೈನ್ ನಾವು ಈ ಕಡೆನೂ ಒಂದು ಚೈನ್ ಹಾಕ್ಕೋಬೇಕು. ನೋಡಿ ಈ ಕಡೆ ಚೈನ್ ಹಾಕಿ ಈ ಕಡೆ ಚೈನ್ ಹಾಕಿಲ್ಲ ಅಂತಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸೊ ನಾನು ಆಲ್ರೆಡಿ ಇಲ್ಲಿ ನೋಡಿ ಇಲ್ಲಿ ಸ್ಪೇಸ್ ಜಾಸ್ತಿ ಬಂದಿದೆ ಗ್ರೀನ್ ಕಲರು, ಇಲ್ಲಿ ಸ್ಪೇಸ್ ಕಮ್ಮಿ ಬಂದಿದೆ. ಯಾಕೆಂದರೆ ನಾನು ಅವಾಗಲೇ ತೋರಿಸ್ಬೇಕಾದ್ರೆ ಇಲ್ಲಿ ಚೈನ್ ಹಾಕಿಲ್ಲ, ಇಲ್ಲಿ ಒಂದು ಚೈನ್ ಹಾಕಿದೆ ಲಾಕ್ ಮಾಡೋಕ್ಕೂ ಮುಂಚೆ. ಸೊ ಅದಕ್ಕೆ ಇದು ನೋಡಿ ಫಿನಿಶಿಂಗು ಚೆನ್ನಾಗಿ ಬರಲ್ಲ. ಸೊ ಅದಾದಮೇಲೆ ಇಲ್ಲಿ ನಾನು ಒಂದು ಚೈನ್ ಹಾಕಿದ್ದೀನಿ, ಎಗೇನ್ ನೀವು ಇಲ್ಲೊಂದು ಚೈನ್ ಹಾಕ್ಕೊಳ್ಳಿ. ಆದಮೇಲೆ ಚೈನ್ ಹಾಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಲಾಕ್ ಕೂಡ ಮಾಡ್ಕೋಬೋದು. ಸೊ ನೋಡಿ ಇವಾಗ ನೀಡಲ್ಲಿಂದ ವಾಪಸ್ ದಾರನ ತೊಗೊಂಬಂದು ಲಾಕು ಆಗ್ತಾ ನೀಡಲ್ ಮೇಲೆ ದಾರ ಬರಬೇಕಾ, ನೀಡಲ್ ಕೆಳಗಡೆ ದಾರ ಬರಬೇಕಾ ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಈ ಫಿಂಗರು ಮೂವ್ ಆಗ್ತಾ ಇರಬೇಕು. ಅಲ್ಲಿ ದಾರ ಫಿಟ್ ಇಲ್ಲ ಅಂತ, ಟೈಟ್ ಇಲ್ಲ ಅಂತಂದರೆ ನಿಮಗಿಲ್ಲಿ ಡಿಸೈನ್ ಚೆನ್ನಾಗಿ ಬರಲ್ಲ. ಸೊ ನೀವಿಲ್ಲಿ ದಾರನ ಟೈಟಾಗಿ ಇಟ್ಕೊಂಡಿರಬೇಕು. ಸೊ ನೆಕ್ಸ್ಟು ಈ ಥರ ಲಾಕ್ ಆದಮೇಲೆ ಈಗೇನು ಇದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಇವಾಗ ಇನ್ನೂ ಒಂದು ಥರ ಬೇರೆ ಥರ ಬೀಡನ್ನ ತಗೊಳ್ಳೋಣ. ಸೊ ನೋಡಿ ಇಲ್ಲಿ ಒಂದು ಸ್ಟಾರ್ ಅಂತಲೇ ಹೇಳ್ಬೋದು, ಫ್ಲವರ್ ಅಂತಲೇ ಹೇಳ್ಬೋದು. ಈ ಥರ ಒಂದು ಬೀಡ್ಸ್ನು ಕೂಡ ನಾವು ಲಾಕ್ ಮಾಡಿನೇ ಹಾಕಬೇಕು. ಸೊ ನಾನು ನೋಡಿ ಇಲ್ಲಿ ಚೈನ್ ಹಾಕ್ಕೊಂಡಿಲ್ಲ, ಹಾಗೆ ಲಾಕ್ ಮಾಡ್ತಾಯಿದ್ದೀನಿ, ಬೀಡಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಆದಮೇಲೆ ಇವಾಗ ನಾನಿಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಒಂದು ಲಾಕ್ ಆದಮೇಲೆ ಸ್ಯಾರಿಗೊಂದ್ಸಲಿ ಲಾಕು ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಈ ಥರ ಒಂದು ಬೀಡ್ಸ್ಗಳನ್ನ ಆ್ಯಡ್ ಮಾಡೋದು ಕಲ್ತ್ಕೊಂಬಿಟ್ರೆ ನೀವು ಒಂದು ಬೀಡು 2 ಟ್ಯಾಸಲ್ ಆ ಥರನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಹಾಕ್ಕೊಳ್ತಾ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಇವಾಗ ಸ್ಮಾಲ್ ಸೈಜ್ ಬೀಡ್ ಬರುತ್ತಲ್ಲ, ಅದನ್ನು ಹೇಗೆ ಲಾಕ್ ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲಿ 2 ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ದಾರನ ಉದ್ದ ಎಳ್ಕೊಂಡು ನೋಡಿ ಇದು ಒಂದು ಸ್ಮಾಲ್ ಸೈಜ್ ಬೀಡ್, ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಸ್ಮಾಲ್ ಸೈಜ್ ಬೀಡು. ಈ ಥರ ಬೀಡ್ ಹಾಕಿದಾಗ ನೀವು ಬೀಡ್ ಲಾಕ್ ಮಾಡಲೇಬೇಕು ಅಂತ ಏನಿಲ್ಲ. ಸೊ ನೋಡಿ ಈ ಥರ ದಾರ ಬಿಚ್ಚೋಗ್ಬಿಡುತ್ತೆ, ಕೇರ್ಫುಲ್ಲಾಗಿ ನೋಡ್ಕೋಬೇಕು ಎಲ್ಲ ದಾರನೂ ಇದೆಯಾ ಇಲ್ವಾ ಅಂತ. ಒಂದು ದಾರ ಮಿಸ್ ಆದ್ರೂ ಸೊ ನಿಮಗೆ ಡಿಸೈನ್ ಚೆನ್ನಾಗಿ ಬರಲ್ಲ, ಬ್ಯಾಕ್ ಸೈಡ್ ದಾರ ಉಳ್ಕೊಂಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಎಲ್ಲ ದಾರನೂ ಇಟ್ಕೊಳ್ಳೋಣ, ಈ ಥರ ಮೂವ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ನೀವು ಇಲ್ಲಿ ಬೀಡ್ ಲಾಕ್ ಮಾಡಲೇಬೇಕು ಅಂತೇನಿಲ್ಲ, ಈ ಥರ ಬೀಡ್ ಲಾಕ್ ಮಾಡಲೇಬೇಕು ಅಂತ ಏನಿಲ್ಲ. ನೋಡಿ ಈ ಥರನೂ ಲಾಕ್ ಮಾಡ್ಕೋಬೋದು. ಸೊ ನೀವಿಲ್ಲಿ ಬೀಡ್ ಲಾಕ್ ಮಾಡಿಲ್ಲ ಅಂದ್ರೂ ಈ ಥರ ಸ್ಮಾಲ್ ಸೈಜ್ ಬೀಡ್ಗೇನು ಲಾಕ್ ಮಾಡಲೇಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ನೀವು ಲಾಕ್ ಕೂಡ ಮಾಡ್ಬೋದು. ನೋಡಿ ಇದು ಸ್ಮಾಲ್ ಸೈಜ್ ಬೀಡು ಮಾತ್ರ. ಈ ಥರ ದೊಡ್ಡ ಬೀಡ್ಸ್ಗೆಲ್ಲ ಬೀಡ್ ಲಾಕ್ ಮಾಡಲೇಬೇಕು, ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಡಿಸೈನು. ಸೊ ಇದು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈ ಥರ ಒಂದು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗೋದು ತುಂಬಾ ಈಸಿಯಾಗಿ ಹಾಕೋವಂಥ ಒಂದು ಡಿಸೈನ್ಗಳಿದೆಲ್ಲ. ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಟ್ಯುಟೋರಿಯಲಲ್ಲಿ ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೋಡಿ ಇವಾಗ ನಾನು ಬೀಡ್ಸ್ ಹಾಕೋದನ್ನ ಹೇಳ್ಕೊಟ್ಟಿರೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿದ್ರೆ ಅವರಿಗೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೆಲ್ಪ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ಯಾರಾದರೂ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಟ್ಯುಟೋರಿಯಲ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.